ಸಿಗಂಧೂರು. ಈ ಹೆಸರಲ್ಲಿ ಏನೋ ಒಂಥರ ಶಕ್ತಿ ಇದೆ. ಇದು ದೇವಿ ಚೌಡೇಶ್ವರಿ ಅವರು ನೆಲೆಸಿರುವ ಪುಣ್ಯ ಸ್ಥಳ. ಅತಿ ಸುಂದರವಾದ ನಿಸರ್ಗದ ಮಧ್ಯೆ ಶರಾವತಿ ದಂಡೆ ಮೇಲಿರುವ ಈ ದೇವಸ್ಥಾನಕ್ಕೆ ಹೋಗುವುದಕ್ಕೆ ಇಷ್ಟು ದಿನ ಈ ಐತಿಹಾಸಿಕ ಲಾಂಚನ್ನು ಬಳಸಲಾಗುತ್ತಿತ್ತು. ಅದೆಷ್ಟೋ ಜನರು ವಾಹನಗಳು ಈ ಲಾಂಚಿಗೋಸ್ಕರ ಕಾಯ್ಕೊಂಡು ನಿಂತ್ಕೊತಾ ಇದ್ರು. ಬಂದಿದ ತಕ್ಷಣ ಅದ್ರ ಮೇಲೆ ಹತ್ತಿ ಈ ಶರಾವತಿ ನದಿಯ ನೀರಿನ ಮೇಲೆ ಪ್ರಯಾಣಿಸೋದಂದ್ರೆ ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಕನ್ಸಿಡರ್ ಮಾಡ್ಬೋದು. ನಮಗೆ ಕಣ್ಣಾಯಿಸಿದಷ್ಟುದ್ದಕ್ಕೂ ನೀರು, ತುಳದಲ್ಲಿ ಕಾಣುವ ಚಿಕ್ಕ ಚಿಕ್ಕ ದ್ವೀಪಗಳು ಇಲ್ಲಿನ ಸೌಂದರ್ಯವನ್ನು ಇನ್ನೂ ಹೆಚ್ಚಿಸುತ್ತದೆ. ಆದರೆ ಕೆಲವು ದಿನಗಳಲ್ಲಿಯೇ ಈ ಲಾಂಚ್ ಕಣ್ಮರೆಯಾಗಲಿದೆ. ನಮ್ಮ ಕರ್ನಾಟಕದಲ್ಲಿಯೇ ಅತಿ ಉದ್ದದ ಕೇಬಲ್ ಬ್ರಿಡ್ಜ್ ಇಲ್ಲಿ ನಿರ್ಮಾಣವಾಗುತ್ತಿದೆ. ಇನ್ನು ಕೆಲವು ದಿನಗಳಲ್ಲಿ ಇದು ಲೋಕಾರ್ಪಣೆ ಕೂಡ ಆಗಲಿದೆ. 2.5 ಕಿಲೋಮೀಟರ್ದಷ್ಟು ಉದ್ದದ ಈ ಸೇತುವೆ ಸುಮಾರು 80 ಕಿಲೋಮೀಟರ್ದಷ್ಟು ರಸ್ತೆ ಮಾರ್ಗವನ್ನು ಕಡಿಮೆ ಮಾಡುತ್ತೆ ಅಂತ ಅಂದಾಜಿಸಲಾಗಿದೆ. ಸಾಕಷ್ಟು ಜನರ ಧ್ವನಿ ಏನೆಂದರೆ ಈ ಬ್ರಿಡ್ಜ್ನ ಜೊತೆಗೆ ಈ ಐತಿಹಾಸಿಕ ಲಾಂಚ್ ಕೂಡ ಇರಬೇಕು ಅಂತ. ಹೆಚ್ಚು ನದಿಗಳ ತೊರೆಗೆ ಹರಿದು ಹೊಮ್ಮುವ, ಮೇಘಗಳ ಮದ್ದು ಮರುಭೂಮಿಯಾದ, ಮೆಗ್ಗು ಛಾಯೆಯ ಹಾಡಿಗೆ ತಂಗಾಳಿಯ ತಾಳವಿರುವ ಹಸಿರು ಪ್ರೇಮದ ಹೆಸರೇ ಮಲೆನಾಡು. ಸೊ ಇದಾಗಿತ್ತು ನನ್ನ ಊರಿನ ಒಂದು ಕಿರು ಪರಿಚಯ. ನನ್ನ ಊರು ನನ್ನ ಹೆಮ್ಮೆ.